ಸರ್ ಆಕ್ಚುಲಿ ಈ ತರ ಒಂದು ಪರಿಸ್ಥಿತಿ ಅಂದ್ರೆ ಸಿನಿಮಾಗಳು ನೋಡ್ತಾ ಇಲ್ಲ ಜನ ಬರ್ತಿಲ್ಲ ಅನ್ನೋ ಒಂದು ಆರೋಪಗಳ ಮಧ್ಯೆ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಯಾವುದೋ ಒಂದು ಆರೋಪದ ಮೇಲೆ ಜೈಲಿಗೆ ಹೋದಾಗ ಸೊ ಇಂಡಸ್ಟ್ರಿ ತುಂಬಾ ಹೊಡೆತ ಆಗುತ್ತಾ ಹೇಗೆ ಅನುಭವಿಸ್ತಾ ಇದ್ದಾರೆ ಈಗ ಸದ್ಯದಲ್ಲಿ? 100% ಆಗುತ್ತೆ. ಒಂದೇನಂದ್ರೆ ನಮ್ಮ ಇಮೇಜು ಚೇಂಜ್ ಆಗುತ್ತೆ. ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೇ, ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಲಿ ನಾವೆಲ್ಲರೂ ಸಂಬಂಧಿಕರೇ. ಹಾಗಾಗಿ ಯಾರಾದರೂ ಒಳ್ಳೆ KGF ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತೋ, ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಅನುಭವಿಸ್ಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಸಿಂಪಲ್ ಹೇಳೋದು, ನಾನು ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ. ಸೊ ಈ ಥರದ್ದೆಲ್ಲ ನಡೀತಾ ಹೋಗುತ್ತಲ್ವಾ. ಐ ಥಿಂಕ್ ತುಂಬ ಬೇಜಾರಾಗುವಂಥ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡೆತ. ಬಟ್ ಏನಾದರೂ ತಪ್ಪು ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ, ಅಂದರೆ ಅದರಲ್ಲಿ ಏನು ಭೇದ ಭಾವ ಇಲ್ಲ. ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗಲೇಬೇಕು ಆ್ಯಂಡ್ ಎಲ್ರಿಗೂ ನ್ಯಾಯ ಸಿಗಲೇಬೇಕು. ಸಿಕ್ಕಿದ್ರೆ ಮಾತ್ರ ಆ್ಯಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು. ಅಂದರೆ ಅಪರಾಧ ಆಗಿದ್ದರೆ, ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗಲೇಬೇಕು. ಒಂದು ವೇಳೆ ಅವರ ಪಾಲಿಲ್ಲ ಅಂದರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋತೀನಿ. ಅವರ ಸಿನಿಮಾನೇ 3 ದಿವಸದಿಂದ ರಿಲೀಸ್ ಆಗುತ್ತೆ, ಅದು 3 ದಿವಸದಿಂದ ಹೌಸ್ಫುಲ್ ಆಗುತ್ತೆ. ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಇದಕ್ಕೇನಂತೆ? ಏನು ಹೇಳೋದು ಸರ್ ಗೊತ್ತಿಲ್ಲ. ಅಂದರೆ ಒಂದೇನಂತ ಹೇಳಿದ್ರೆ ಒಂದು ವಿಷಯ ನಿಜ, ಆ ದರ್ಶನ್ ಸರಿಗಿರುವಂಥ ಫ್ಯಾನ್ಸ್ ಅಂದರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ನೀವೆಷ್ಟೇ ದುಡಿದ್ರು, ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು, ಏನೇ ಮಾಡಿದ್ರು ಅದನ್ನು ನೀವು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂತ ಅದು ಫಾರ್ಮುಲಾ ಗೊತ್ತಿಲ್ಲ. ಸೊ ಜನರ ಮನಸ್ಸಲ್ಲಿ ಏನಾಗ್ತಿದೆ, ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದ್ದಾರೆ, ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ, ಅದು ನಂಗೆ ಅರ್ಥನೇ ಆಗ್ತಿಲ್ಲ. ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ, ಸೊ ದೇವ್ರು ಕೊಟ್ಟಿದ್ದು. ಸೊ ಲೆಟ್ ಹಿಮ್ ಸೆಲೆಬ್ರೇಟ್. ಬಟ್ ಒಂದಂದರೆ ಒಂದು ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬ ತಿದ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಕಾಡುತ್ತೆ, ಒಂದು ಜೀವ ಹೋಗಿದ್ದಲ್ವಾ. ಅಂದರೆ ನನಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್. ಎಷ್ಟೋ ಸಲ ನಾವು ಗಾಡೀಲಿ ಹೋಗಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡಬೇಕು ಅವನು ಅಂತ ನಮಗೆ ಬರುತ್ತೆ. ಈವನ್ ದಟ್ ಈಸ್ ಕ್ರೈಮ್, ಅಂದರೆ ಈವನ್ ಅದು ಕ್ರೌರ್ಯನೇ. ಬಟ್ ನಮ್ಮ ಒಳಗೆ ಎಲ್ಲೋ ಒಂದು ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ. ನಾವು ಅಂದರೆ ನನಗೆ ಅನಿಸುತ್ತೆ ಎಷ್ಟೋ ಸಲ, ಅಂದರೆ ಅವ್ರು ಮಾಡಿದ ತಪ್ಪಾದ್ರೆ ನೀನು ಅನ್ಕೋತಾ ಇರೋದೇನು ತಪ್ಪು ತಾನೆ, ಹೊಡೆಯಬೇಕು, ಮುಗಿಸ್ಬೇಕು, ಅವ್ನ ಕೆರಿಯರ್ ಹಾಳು ಮಾಡಬೇಕು, ಅವ್ನ ಲೈಫ್ ಹಾಳು ಮಾಡಬೇಕು, ನಮ್ಮೆಲ್ಲರಲ್ಲಿರುವಂಥ ಒಂದು ಕಾನ್ಸ್ಟೆಂಟ್ ಥಾಟ್ಗಳು. ಈ ಥಾಟ್ಗಳೇ ಆ್ಯಕ್ಚುಲಿ ಕ್ರೌರ್ಯಕ್ಕೆ ಕಾರಣ ಆಗೋದು. ನಾವು ಒಳ್ಳೆಯವರಾಗೋಕ್ಕೆ ಪ್ರಯತ್ನ ಪಡಬೇಕು ಬಿಟ್ರೆ ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದಾನನ್ನೋ ಕಾರಣಕ್ಕೋಸ್ಕರ ಅದನ್ನು ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು. ಅಂದರೆ ನನ್ನ ಮೈಯಲ್ಲಿ ಗಲೀಜಿದೆ, ಒಬ್ಬ ಜಾಸ್ತಿ ಗಲೀಜಾಗಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನ್ ಅಂತ ಅನ್ಕೊಳ್ಳೋದು ಕ್ಲೀನ್ ಅಲ್ಲ ಅನ್ಸುತ್ತೆ. ಇದು ಎಲ್ರಿಗೂ ಒಂದು ಪಾಠ, ನನಗೂ ಒಂದು ಪಾಠ. ಅಂದರೆ ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ, ಯಾಕೆ ಈ ಕ್ರೌರಿಗಳನ್ನು ಮಾಡ್ತೀವಿ ಅನ್ನೋದು ಒಂದು ಪಾಠ. ಐ ಥಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದರೂ ಇದರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನು ಖಂಡಿತ ತಲೆಗೆ ಹೋಗುತ್ತೆ, ಖಂಡಿತ ಆ ನೋವನ್ನು ಅನುಭವಿಸ್ತಾರೆ. ಬಟ್ ಒಂದು ಜೀವ ಹೋಯಿತು, ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯಿತು ಅನ್ನೋದು ತುಂಬ ಖೇದಕರ ಅಷ್ಟೇ.